ಹಾಯ್ ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಸರಳಾ ದೇವಿ ಅಂತೇಳಿ ಒಬ್ಬರು ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನಿಗೆ ಕೂಡ ಇಷ್ಟ ಆಗುತ್ತೆ. ಸೊ ಕೊನೆವರೆಗೂ ನೋಡಿ. ಪ್ರೊಫೈಲ್ ನಿಮಗೇನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಇವರ ಒಂದು ಮಾಹಿತಿ ಹೇಗೆಲ್ಲ ಇದೆ ಅಂತೇಳಿ ತಿಳಿಸ್ತಾ ಹೋಗ್ತೇನೆ. ಸ್ನೇಹಿತರೆ, ವಯಸ್ಸು ಇವರಿಗೆ 40ರ ಒಂದು ಪ್ರಾಯ ನಡೀತಾ ಇದೆ. ಇವರ ಆಸ್ತಿ ಸಿಟಿಯಲ್ಲಿ 20 ರೂಮು ಬಾಡಿಗೆ ಮಾಡಿಕೊಟ್ಟಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಆ ಒಂದು ಬಾಡಿಗೆಯಲ್ಲೇ ಆಲ್ಮೋಸ್ಟ್ ತುಂಬಾ ಒಂದು ಪ್ರಾಫಿಟ್ನ ತೊಗೊಂಡು ಇವರು ಒಳ್ಳೆ ಪ್ರಾಪರ್ಟೀಸ್ ಕೂಡ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಜೊತೆಲಿ ಒಂದು ಸ್ವಂತ ಕಾರು ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಇವರ ಸಮಸ್ಯೆ ಹೇಗಿದೆ, ತನ್ನ ಗಂಡನಿಗೆ ಒಂದು ಮಾಡುವ ಆಸೆನೇ ಇಲ್ಲಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಬಯಕೆಗಳು ದೆಂಗಾಡೋ ಆಸೆಯನ್ನು ಹೊಂದಿರುವಂಥ ದಪ್ಪಗೂಟ ಹೊಂದಿರುವ ವ್ಯಕ್ತಿಯ ಜೋಡಿ ಮಲಗುವ ಆಸೆ ಆಗಿದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಅವರು ಫಿಸಿಕಲ್ ಎಕ್ಸಸೈಸ್ಗಿಂತ ಆಲ್ಮೋಸ್ಟ್ ಮೆಂಟಲಿ ಎಕ್ಸಸೈಸ್ ತುಂಬಾ ಮಾಡ್ತಾರಂತೆ. ಸೊ ಹಾಗಾಗಿ ಈ ಒಂದು ರಮ್ಮಿ ಸರ್ಕಲ್ನ ನಾನು ಆಲ್ಮೋಸ್ಟ್ ಆಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ರಮ್ಮಿ ಸರ್ಕಲ್ ಅನ್ನೋದು ಏನಿದೆಯಲ್ಲ, ಸೊ ಇದು ಆ್ಯಂಡ್ರಾಯ್ಡ್ ಒಂದು ಮೊಬೈಲಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು. ಅದರ್ವೈಸ್ ಒಂದು ಆ್ಯಪಲ್ ಆಗಿರ್ಬೋದು ಮತ್ತು OS ಸಿಸ್ಟಮ್ ಯಾವುದೆಲ್ಲ ಇದೆಯಲ್ಲ ಅದರಲ್ಲಿ ಕೂಡ ಇನ್ಸ್ಟಾಲ್ ಮಾಡ್ಕೋಬೋದು ಅಂತೇಳಿ ಅದರ ಬಗ್ಗೆ ಕೂಡ ಕಂಪ್ಲೀಟ್ ಮಾಹಿತಿ ಕೊಟ್ಟಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಹೀಗೆ ಮಾಡಿ ಒಂದು ತೃಪ್ತಿಪಡಿಸುವಂಥ ವ್ಯಕ್ತಿ ಮಾತ್ರ ಇಲ್ಲಿಗೆ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಸುಮ್ಮನೆ ಬಂದು ಹಗಲ ಮಾಡಿ ಒಂದು ತೂತುಕ್ಕೆ ಇದು ಹೋಗುವಂಥವ್ರು ಯಾರಾದರೂ ಇದ್ದರೆ ನನಗೆ ಖಂಡಿತವಾಗ್ಲೂ ಬೇಡ. ಮೊದಲು ಎಲ್ಲ ಒಂದು ಕಡೆ ನನಗೆ ಎಣ್ಣೆ ಹಚ್ಚಿ, ಅದು ಗೂಟದ ಒಂದು ಎಣ್ಣೆ ಹಚ್ಚಿದ್ರೆ ತುಂಬಾ ಒಳ್ಳೆಯದು. ಅದರ ಜೊತೆಯಲ್ಲಿ ಅದು ಖಾಲಿ ಆದರೆ ಒಂದು ಕೊಬ್ಬರಿ ಎಣ್ಣೆ ತೊಗೊಂಡು ಚೆನ್ನಾಗಿ ಉಜ್ಜಾಡಿದರೆ ತುಂಬಾ ಒಂದು ಮಜಾ ಬರುತ್ತೆ. ಸೊ ನಂತರ ಮೆಲ್ಲಿಗೆ ಉಜ್ಜಾಡುತ್ತಾ ಒಳ್ಳೆಯ ಒಂದು ಮೂಡ್ ಬರಿಸುತ್ತಾ ಆವಾಗ ಅದರಲ್ಲಿ ಹಾಕುವಂಥ ಒಬ್ಬ ವ್ಯಕ್ತಿ ಯಾರಾದ್ರೂ ಇದ್ರೆ ಮಾತ್ರ ಬನ್ನಿ ಅಂತ ಹೇಳ್ಕೊಂಡಿದ್ದಾರೆ. ಸಾಕಂತ ಕೂಗಿದ್ರು ಕೂಡ ನಾವು ಬಿಡದೆ ಚೆನ್ನಾಗಿ ಮಾಡುವವರು ಮಾತ್ರ ಈ ಒಂದು ಜಾಗಕ್ಕೆ ಬನ್ನಿ ಅಂತೇಳಿ ತಮ್ಮ ಒಂದು ವಿಳಾಸ ಕೂಡ ಶೇರ್ ಮಾಡಿಕೊಂಡಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಬರುವಂಥ ವ್ಯಕ್ತಿಯ ಒಂದು ಗುಣಲಕ್ಷಣಗಳು ಹೇಗಿರಬೇಕು. ಫಸ್ಟ್ ಒನ್, ಗಂಡಿಗೆ ಒಂದು ಪ್ರತಿದಿನ ವ್ಯಾಯಾಮ ಮಾಡುವಂಥ ಒಂದು ಅಭ್ಯಾಸ ಹೊಂದಿರಬೇಕು. ಕಾರಣ ಅವರ ದೇಹ ಗಟ್ಟಿ ಇದ್ದಷ್ಟು ನನಗೆ ಚೆನ್ನಾಗಿ ಒಂದು ತೃಪ್ತಿ ಕೂಡ ಸಿಗುತ್ತೆ. ಸೊ ತಾನು ಕಪ್ಪಗೆ ಇದ್ರೂ ಕೂಡ ನಡೆಯುತ್ತೆ, ಆದರೆ ಗೂಟ ಮಾತ್ರ ಪ್ರತಿದಿನ ಸ್ನಾನ ಮಾಡಿ ಕ್ಲೀನ್ ಮಾಡಿರಬೇಕು ಅಂತ ಹೇಳ್ಕೊಂಡಿದ್ದಾರೆ. ಸೊ ಹಾಗಿದ್ರೆ ಮಾತ್ರ ನಾನು ಅದನ್ನು ಚೀಪಾಡಿ ಚೆನ್ನಾಗಿ ಒಂದು ಮುದ್ದಾಡುತ್ತೇನೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಸೊ ಈ ಒಂದು ಗುಣಲಕ್ಷಣಗಳು ಕಂಪಲ್ಸರಿ ನಿಮ್ಮ ಹತ್ರ ಇರಬೇಕು ಅಂತೇಳಿ ಕಂಡೀಷನ್ ಹಾಕಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಅವ್ರು ಹೇಳಿದ್ರಲ್ಲ ಫ್ರೀ ಟೈಮಲ್ಲಿ ಆಲ್ಮೋಸ್ಟ್ ನಾನು ರಮ್ಮಿ ಸರ್ಕಲ್ನ ಒಂದು ಪ್ಲೇ ಮಾಡ್ತೇನೆ ಅಂತೇಳಿ. ಸೊ ವಾಟ್ ಈಸ್ ದ ಬೆನಿಫಿಟ್ಸ್ ಆಫ್ ದ ಪ್ಲೇಯಿಂಗ್ ರಮ್ಮಿ ಅಂದರೆ ಇದರಿಂದ ಬೆನಿಫಿಟ್ಸ್ ಏನೆಲ್ಲ ಸಿಗುತ್ತಂದರೆ, ಈ ಒಂದು ಜೋಡಿಸೋದು ಏನು ಕಾರ್ಡ್ಗಳಿದೆಯಲ್ಲ ಇದರಿಂದ ತುಂಬಾ ಒಂದು ಮೈಂಡ್ ರಿಲೀಫ್ ಕೂಡ ಆಗುತ್ತೆ. ಫಸ್ಟು ನೋಡಿ, ರಮ್ಮಿ ಆ್ಯಂಡ್ ಕಾಗ್ನೇಟಿವ್ ಎಬಿಲಿಟೀಸ್ ಅಂದರೆ ಆಲ್ಮೋಸ್ಟ್ ಇದರಲ್ಲಿ ರಮ್ಮಿಸಲ್ಲಿ ಏನು ಆಡ್ತೀವಲ್ಲ, ಸೊ ಅದರಿಂದ ತುಂಬಾ ಯೂಸಸ್ ಏನಪ್ಪ ಅಂದರೆ ಕಾಗ್ನೇಟಿವ್ ಎಬಿಲಿಟೀಸ್ ಮತ್ತು ಒಂದು ಮೆಮೊರಿ ಎನ್ಹಾನ್ಸ್ಮೆಂಟ್ ಏನಿರುತ್ತಲ್ಲ ಅದು ತುಂಬಾ ಶಾರ್ಪ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತು ಸ್ಟ್ರೆಸ್ ಅಂದರೆ ರಿಡಕ್ಷನ್ ಮಾಡುತ್ತಂದರೆ ಈ ಒಂದು ಆಲ್ಮೋಸ್ಟ್ ಏನಾದರೂ ಒಂದು ಟೆನ್ಷನ್ ಆಗಿರುತ್ತೆ, ಸೊ ಆ ಮೂಮೆಂಟಲ್ಲಿ ಕೂಡ ಇದು ಟೆನ್ಷನ್ನ ಒಂದು ರಿಡ್ಯೂಸ್ ಮಾಡುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಸೋಷಿಯಲ್ ಇಂಟ್ರಾಕ್ಷನ್ ಆ್ಯಂಡ್ MT ಅಂತೇಳಿ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಬೂಸ್ಟಿಂಗ್ ಅನಾಲಿಟಿಕ್ಸ್ ಸ್ಕಿಲ್ಸ್ ಅಂದರೆ ಏನಾದರೂ ಒಂದು ಎಕ್ಸ್ಟ್ರಾ ಸ್ಕಿಲ್ ಇದ್ದರೂ ಕೂಡ ಇದರಲ್ಲಿ ಮೆಮೊರಿ ಪವರ್ ಹೈಕ್ ಆಗುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಇಂಪ್ರೂವ್ಡ್ ಕಾನ್ಸಂಟ್ರೇಷನ್ ಅಂದರೆ ಕಾನ್ಸಂಟ್ರೇಷನ್ ಕೂಡ ಇಂಪ್ರೂವ್ ಮಾಡುತ್ತೆ. ಎನ್ಹಾನ್ಸಿಂಗ್ ಡಿಸಿಷನ್ಸ್ ಮೇಕಿಂಗ್ ಎಬಿಲಿಟೀಸ್ ಅದು ಕೂಡ ಚೆನ್ನಾಗಿ ಮಾಡುತ್ತೆ. ಲಾಂಗ್ ಟರ್ಮ್ ಒಂದು ಕಾಗ್ನೇಟಿವ್ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಅಂತೇಳಿ ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇದರಿಂದ ಆಗುವಂಥ ಒಂದು ಪ್ರಯೋಜನಗಳು ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಬಟ್ ಇದು ತುಂಬಾ ಒಂದು ಅಪಾಯಕಾರಿ ಒಂದು ಗೇಮ್ ಕೂಡ ಆಗಿರುತ್ತೆ. ಅದು ಜಸ್ಟ್ ಬೆಟ್ಟಿಂಗ್ ಆಡೋದ್ರಿಂದ ತುಂಬಾ ಒಂದು ಡೇಂಜರಸ್. ಬಟ್ ಮೈಂಡ್ ರಿಲೀಫ್ಗೋಸ್ಕರ ನೀವು ಜಸ್ಟ್ ಫ್ರೀಯಾಗಿ ಆಡೋದ್ರಿಂದ ಯಾವುದೇ ರೀತಿಯಾದ ಒಂದು ಪ್ರಾಬ್ಲಮ್ ಕೂಡ ಆಗಲ್ಲ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಇದರ ಒಂದು ಮಾಹಿತಿ ಆಗಿರುತ್ತೆ. ಮಾಹಿತಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಮತ್ತು ಸಂಪೂರ್ಣ ಮಾಹಿತಿ ಏನಾದರೂ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.